ಗುಡ್ ಈವ್ನಿಂಗ್ ನ್ಯೂಸ್ ಆರ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಲೋಕಸಭಾ ಉಪಚುನಾವಣೆಗೆ ಕಾಂಗ್ರೆಸ್ ತಯಾರಿ. ರಾಹುಲ್ ಗಾಂಧಿಯೇ ವಹಿಸಲು ಹೊರಟಿದ್ದಾರೆ ಉಸ್ತುವಾರಿ. ರಾಜ್ಯ ನಾಯಕರಿಗೆ ದೆಹಲಿಗೆ ಬರಲು ಬುಲಾವ್. ಉಪಚುನಾವಣೆಗೆ ಶುರುವಾಗಿದೆ ಟಿಕೆಟ್ ಸಮರ. ತೇಜಸ್ವಿನಿ ವಿರುದ್ಧ ಎದ್ದಿದೆ ಅಪಸ್ವರ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ಬರೆದಿದ್ದಾರೆ ಪತ್ರ. ನಟಿ ಶ್ರುತಿ ಬಾಳಲ್ಲಿ ಮತ್ತೆ ಅಪಶ್ರುತಿ. ಮದುವೆ ರದ್ದುಪಡಿಸಲು ಚಂದ್ರಚೂಡ್ ಸಮ್ಮತಿ. ಹೇಳಿಕೆಗೆ ಅನುಮಾನ ವ್ಯಕ್ತಪಡಿಸಿದ್ರು ಮೊದಲ ಪತ್ನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯದ್ದೇ ಕಾರುಬಾರು. ನೀರಿನಲ್ಲಿ ಮುಳುಗಿ ಹೋದವು ವಾಹನಗಳು. ಭಾರೀ ಮಳೆಗೆ ಜನರು ಕಂಗಾಲು. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ. ಚಿಕ್ಕೋಡಿಯಲ್ಲಿ 7 ಸೇತುವೆ ಮುಳುಗಡೆಯಿಂದ ಜನರು ತತ್ತರ. ಮಲೆನಾಡಿನಲ್ಲೂ ಜೋರಾಗಿದೆ ಮಳೆಯ ಅವಾಂತರ. ರಾಮನಗರ, ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಆಗಲೇ ತಯಾರಿಯನ್ನು ನಡೆಸಿದೆ. ಈ ಬಗ್ಗೆ ಚರ್ಚಿಸೋದಕ್ಕೆ ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಎರಡು 2014ರ ಲೋಕಸಭೆ ಚುನಾವಣೆ ಇನ್ನು ದೂರವಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಈಗಾಗಲೇ ಚುನಾವಣೆಯ ಕಾವು ಏರತೊಡಗಿದೆ. ಇದಕ್ಕೆ ಕಾರಣವಾಗಿರೋದು ಆಗಸ್ಟ್ 21ರಂದು ಫಿಕ್ಸ್ ಆಗಿರೋ ರಾಮನಗರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆ. ರಾಮನಗರ ಕ್ಷೇತ್ರದ ಸಂಸದರಾಗಿದ್ದ ಕುಮಾರಸ್ವಾಮಿ ಮತ್ತು ಮಂಡ್ಯ ಕ್ಷೇತ್ರದಿಂದ ಸಂಸದರಾಗಿದ್ದ ಚಲುವರಾಯಸ್ವಾಮಿ ಶಾಸಕರಾಗಿ ಆಯ್ಕೆಯಾಗಿರುವುದರಿಂದ ಈ ಎರಡೂ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಏನಾದರೂ ಮಾಡಿ ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಇದಕ್ಕಾಗಿ ಇದೇ ತಿಂಗಳ 25ರಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಸುತ್ತಿದ್ದಾರೆ. ಇದಕ್ಕೆ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ. 25ಕ್ಕೆ ರಾಹುಲ್ ಗಾಂಧಿ ಅವರೊಂದು ಮೀಟಿಂಗ್ ಕರೆದಿದ್ದಾರೆ. ಚುನಾವಣೆ ಬಂದ ಮೇಲೆ ಎದುರಿಸಲೇಬೇಕಲ್ಲ ಚುನಾವಣೆಯನ್ನು. ನಿನ್ನೆ ಘೋಷಣೆ ಆಗಿದೆ, ಚುನಾವಣೆ ಎದುರಿಸ್ತೀವಿ. ಎರಡೂ ಕ್ಷೇತ್ರಗಳಲ್ಲಿ ಚುನಾವಣೆ ಎದುರಿಸ್ತೀವಿ. ಕಾಂಗ್ರೆಸ್ ಪಾಲಿಗೆ ಈ ಎರಡೂ ಕ್ಷೇತ್ರಗಳ ಗೆಲುವು ಪ್ರತಿಷ್ಠೆಯ ವಿಷಯ. ಜೆಡಿಎಸ್ಗೂ ತಮಗೆ ಸಿಕ್ಕಿದ್ದ ಸ್ಥಾನವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಹೀಗಾಗಿ ಈ ಎರಡೂ ಕ್ಷೇತ್ರಗಳ ಚುನಾವಣೆಯನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಹೋರಾಟ ಮಾಡ್ತೀವಿ. ನಾವು ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆಗೆ ನಮ್ಮ ಸ್ಟ್ರಾಟಜಿಗಳನ್ನೆಲ್ಲ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲೇ ಈ ಚುನಾವಣೆ ಬಂದಿದೆ, ನಾವು ಫೇಸ್ ಮಾಡ್ತೀವಿ. ಅಭ್ಯರ್ಥಿಗಳನ್ನ ಸದ್ಯದಲ್ಲೇ ಘೋಷಣೆ ಮಾಡ್ತೀವಿ. ನಾವು ಈ ಎಲೆಕ್ಷನ್ ಅನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಫೈಟ್ ಮಾಡ್ತೀವಿ, ಗೆದ್ದಿದ್ದೀವಿ. ಮತ್ತೊಂದೆಡೆ ಉಪಚುನಾವಣೆಯ ಸಿದ್ಧತೆ ನಡೀತಿದ್ದಂತೆ ರಾಮನಗರ ಜಿಲ್ಲಾ ಕಾಂಗ್ರೆಸ್ನಿಂದ ಪರಮೇಶ್ವರ್ಗೆ ಪತ್ರವೊಂದು ಬಂದಿದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರೋ ಮಾಜಿ ಸಂಸದೆ ತೇಜಸ್ವಿನಿಗೆ ಮಣೆ ಹಾಕಬಾರದು, ಕಾಂಗ್ರೆಸ್ನಿಂದಲೇ ಅವರನ್ನು ಹೊರಹಾಕಬೇಕು ಅಂತ ಆಗ್ರಹಿಸಿ ಪತ್ರ ಬರೆಯಲಾಗಿದೆ. ಒಟ್ನಲ್ಲಿ ಲೋಕಸಭೆ ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಭಾರಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಇನ್ನು ಬಿಜೆಪಿ, ಕೆಜೆಪಿ ಪಕ್ಷಗಳಿಗೆ ಈ ಭಾಗದಲ್ಲಿ ಹೇಳಿಕೊಳ್ಳುವಂತಹ ನೆಲೆಯೇನೂ ಇಲ್ಲ. ಹೀಗಾಗಿ ಈ ಪಕ್ಷಗಳು ಏನು ಮಾಡುತ್ತೆ ಅನ್ನೋದು ಈಗಿರೋ ಕುತೂಹಲ. ಕಾಂಗ್ರೆಸ್ ಅನ್ನು ಸೋಲಿಸಲು ಕಾಂಗ್ರೆಸ್ಸೇತರ ಪಕ್ಷಗಳು ಒಂದುಗೂಡಬಹುದಾ ಅನ್ನೋ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತೊಂದೆಡೆ ಉಪಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಭಾರೀ ಲಾಭಿ ಶುರುವಾಗಿದೆ. ಘಟಾನುಘಟಿ ನಾಯಕರು ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ರೇಸ್ನಲ್ಲಿರೋ ಆಕಾಂಕ್ಷಿಗಳು ಯಾರ್ಯಾರು ನೋಡ್ಕೊಂಡ್ಬರೋಣ.
ರಾಮನಗರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಆಗಲೇ ಕ್ಯಾಂಡಿಡೇಟ್ ಆಯ್ಕೆ ಲಾಬಿ ಶುರುವಾಗಿದೆ. ಈಗಾಗಲೇ ಸಿದ್ದರಾಮಯ್ಯ, ಪರಮೇಶ್ವರ್ ಮತ್ತು ಎಸ್ಎಂಕೆ ಹಾಗೂ ಅಂಬರೀಶ್ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ. ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಗೇಮ್ನಲ್ಲಿ ಮೇನ್ ಪ್ಲೇಯರ್. ಇವರೆಲ್ಲರ ಲೆಕ್ಕಾಚಾರದ ಅಭ್ಯರ್ಥಿಗಳು ಯಾರು ಅನ್ನೋದು ಕಾಂಗ್ರೆಸ್ ಉನ್ನತ ಮೂಲದ ಮಾಹಿತಿಯಿಂದ ಗೊತ್ತಾಗಿದೆ. ಆತ್ಮಾನಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಅಂಬಿ ಪರ ಪ್ರಚಾರ ಮಾಡಿದ್ದಿದ್ರೆ ಈಗ ಕ್ಯಾಂಡಿಡೇಟ್ ಆಗೋ ಸಾಧ್ಯತೆ ಇರ್ತಿತ್ತು. ನೆಕ್ಸ್ಟ್ LR ಶಿವರಾಮೇಗೌಡ ಈಗಾಗಲೇ ಒಂದು ಸಲ ಸೋತಿದ್ದಾರೆ. ಸೋತವರಿಗೆ ನೋ ಟಿಕೆಟ್ ಅಂದ್ರೆ ಕಷ್ಟ. ಅದು ಅಲ್ಲದೆ ಎಸ್ಎಂಕೆ ವಿರೋಧ ಮಾಡಬಹುದು. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಎಂಪಿ ವಿಶ್ವನಾಥ್ ಪುತ್ರ ಅಮಿತ್ ದೇವರಟ್ಟಿಗೆ ಚಾನ್ಸ್ ಸಿಗಬಹುದು. KR ನಗರದಿಂದ ವಿಧಾನಸಭೆಗೆ ಕಂಟೆಸ್ಟ್ ಮಾಡೋದಕ್ಕೆ ತೀವ್ರ ಪ್ರಯತ್ನ ನಡೆಸಿದ್ರು. ಫೈನಲಿ ಮೂವರೊಳಗೆ ಯಾರು ಹಿತವರು ಅನ್ನುವುದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಅಷ್ಟು ಸುಲಭವಾಗಿ ಹಿಂಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಲ್ಲಿ ಒಳಸುಳಿಗಳು ಜಾಸ್ತಿ ಇದೆ. ಜೆಡಿಎಸ್ ವಿರುದ್ಧ ಸರಿಯಾದ ಕ್ಯಾಂಡಿಡೇಟ್ ಹಾಕೋಕೆ ಹರಸಾಹಸ ಮಾಡಬೇಕಿದೆ. ಕಾಂಗ್ರೆಸ್ ಮಾಹಿತಿಗಳ ಪ್ರಕಾರ ಲೋಕಸಭಾ ಚುನಾವಣೆಗೆ ಡಿಕೆ ಶಿವಕುಮಾರ್ ತಮ್ಮ ಡಿಕೆ ಸುರೇಶ್ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಇನ್ನು ಹಿರಿಯ ನಾಯಕ ಸಿಎಂ ಲಿಂಗಪ್ಪ, ಕೆಂಗಲ್ ಹನುಮಂತಯ್ಯನವರ ಪುತ್ರ ಕೆಂಗಲ್ ಶ್ರೀಪಾದ ರೇಣು ಮತ್ತು ಮಾಜಿ ಲೋಕಸಭಾ ಸದಸ್ಯೆ ತೇಜಸ್ವಿನಿ ಗೌಡ ಕೂಡ ರೇಸ್ನಲ್ಲಿದ್ದಾರೆ. ಒಟ್ಟಾರೆ ಬಿಜೆಪಿ ಒಳಜಗಳದಿಂದ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ತನ್ನದೇ ಭಿನ್ನಮತದಿಂದ ತೊಂದರೆ ಅನುಭವಿಸುತ್ತಾ ಅನ್ನುವುದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಕಾಂಗ್ರೆಸ್ನಲ್ಲಿನ ಜಗಳ ಜೆಡಿಎಸ್ಗೆ ಲಾಭವಾಗುತ್ತಾ ಅನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ಬೆಂಗಳೂರಿನಿಂದ ಈಶ್ವರ್ ಬಳ್ಳೆಕೆರೆ, ಸುವರ್ಣ ನ್ಯೂಸ್. ಚಿತ್ರನಟಿ ಶ್ರುತಿ ಬಾಳಲ್ಲಿ ಮತ್ತೆ ಅಪಶ್ರುತಿ ಹೇಳ್ತಾ ಇದೆ. ಇದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.